Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಸೊ ಕ್ಷಮೆ ಕೇಳ್ತಾ ಹೇಳ್ತಾ ಸೊ ವೀಕ್ಲಿ ರೀಡಿಂಗ್ ಶುರು ಮಾಡೋಣ. ಈ ವೀಕ್ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಬರಬಹುದು ಅಂತ. ಗುರುಭ್ಯೋ ನಮಃ. ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಜೊತೆಗೆ ನನಗೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಏನು ಹೇಳಿ, ಧನ್ಯವಾದ ಸಣ್ಣ ಪದ ಆಗತ್ತೆ. ಅದನ್ನ ಮೀರಿದಂಥ ಕೃತಜ್ಞತಾ ಆತ್ಮಪೂರ್ವಕ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ, ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಶುರು ಮಾಡೋಣ. ಬಹಳಷ್ಟು ವಿಧಗಳಲ್ಲಿ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವನ ತರುತ್ತೆ ಅನ್ನುವಂಥದ್ದು ಇದೆ. ಸೊ ಆಲ್ಮೋಸ್ಟ್ ಆಲ್ ಯಾರೋ ಯಾಕೆ ವಿಡಿಯೋ ಮಾಡಿಲ್ಲ ಅಂತಿದ್ದಾರೆ. ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು. ಸೊ ನಮ್ಮ ತಂದೆಯ ವರ್ಷ ಕಾರ್ಯಕ್ರಮ ಇತ್ತು, ಹಾಗಾಗಿ ಒಂದಷ್ಟು ಶತ್ರು ಬಾಧೆಗಳು ಮಾಡಿದ್ರು. ಸೊ ಹಾಗಾಗಿ ಎಲ್ಲವೂ ಕೂಡ ರೀಸನಬಲ್ ಆಗಿ ಅವರಿಗೆ ರಿಟರ್ನ್ ಆಗತ್ತೆ. ಸೊ ನಿಮ್ಗಳ ಆಶೀರ್ವಾದ ಇರೋವರೆಗೂ ಯಾವುದೇ ಭಯ ಇಲ್ಲ ನನಗೆ. ಸೊ ಬನ್ನಿ ಶುರು ಮಾಡೋಣ. ಸಾಕಷ್ಟು ಬದಲಾವಣೆನ ನೋಡ್ತೀರಾ ಪಾಸಿಟಿವ್ ವೇಲಿ ಅನ್ನುವಂಥದ್ದು ಇದೆ. ಒಂದಷ್ಟು ರಿಯೂನಿಯನ್ ಎನರ್ಜಿ ಕೂಡ ಇದೆ. ಸೊ ಈ ವರ್ಷದಲ್ಲಿ ಸಾಕಷ್ಟು ಕಾಂಪ್ಲಿಕೇಟೆಡ್ ಅಥವಾ ಒಂದಷ್ಟು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಂಥ ವೀಕ್ ಅಥವಾ ಮಂತ್, ಅಂದ್ರೆ ಈಗ ಕಳೆದು ಹೋದಂಥ ತಿಂಗಳು ಅಥವಾ ಈಗ ಕಳೆದು ಹೋದಂಥ ವಾರಗಳು ಮತ್ತೆ ತಿಂಗಳು. ಸೊ ನೆಕ್ಸ್ಟ್ ಮಂತ್ ಅಥವಾ ಈ ವೀಕ್ ಕಳೆದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ನಿಮ್ಗೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು. ಒಂದು ಸೂರ್ಯನ ಪಥ ಬದಲಾವಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರಿಯೂನಿಯನ್ ರಿಟರ್ನಿಂಗ್ ಎನರ್ಜಿ ಇದೆ ಇಲ್ಲಿ. ಸೊ ಇದು ವೀಕಿಗೆ ಅನ್ವಯಿಸಬಹುದು ಅಥವಾ ಮಂತಿಗೆ ಅನ್ವಯಿಸಬಹುದು. ಎರಡರ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಸಾಕಷ್ಟು ರಿಯೂನಿಯನ್ ಆಗುವಂಥದ್ದು. ದುಷ್ಟ ಶಕ್ತಿಗಳನ್ನ ಇಟ್ಕೊಂಡು ಆಟ ಆಡ್ತಾ ಇರುವಂಥವ್ರು ಒಂದಷ್ಟು ಪ್ರಯತ್ನಗಳನ್ನ ಮರಳಿ ಮಾಡ್ತಾರೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು. ನಿಮ್ಮ ಸ್ವಂತ ಸಂಬಂಧದವರೇ ನಿಮ್ಮನ್ನ ಕೊಲ್ಲುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಇನ್ನ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಸಮುದ್ರದಲ್ಲಿ ಹಡಗು ಮುಳುಗೋಗುವಂಥದ್ದು ಅಥವಾ ದೋಣಿ ಮುಳುಗೋಗುವಂಥದ್ದು ಇದೆ. ಭೀಕರವಾದಂಥ ಅಲೆಯೊಂದು ಅಪ್ಪಳಿಸಿ ಸಾಕಷ್ಟು ಜನರಿಗೆ ತೊಂದರೆ ಆಗತ್ತೆ, ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಯಾರದೋ ಬಂಗಾರದ ಹಾರ ಕಳೆದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೂಪಿಸಮ್ ಇಂದ ಒಂದಷ್ಟು ತೊಂದರೆಗಳಾಗುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಇನ್ ಕೆಲವರಿಗೆ ಒಂದೊಳ್ಳೆ ಗ್ರೂಪ್ ಮೈಂಟೈನ್ ಆಗುತ್ತೆ, ಅದರಿಂದ ಹೆಚ್ಚು ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನ ನಿಮ್ಮ ಗ್ರೂಪಿಗೆ ಆಡ್ ಆನ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ತಲೆ ಇಲ್ದಿರ ಏನೋ ಓಡಿಸ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಲೈಕ್ ಅವರಿಗೆ ತಲೆನೇ ಇಲ್ಲ, ಈ ಥರದ್ದೇನೋ ಒಂದು ವಿಡಿಯೋ ಕಾಣಿಸ್ಬಹುದು. ಅಥವಾ ಆ ಥರದ್ದೇನೋ ಫುಲ್ ಬಾಡಿ ಮಾತ್ರ ಇದೆ, ಆ ಥರದ್ದೇನೋ ಟ್ರಾವೆಲ್ ತರ ಗಾಡಿ ಓಡಿಸ್ತಾ ಇರೋ ತರ ಇದೆ. ಸ್ವಲ್ಪ ಹೆಚ್ಚಾಗಿ ಎಚ್ಚರಿಕೆ ವಹಿಸಿ. ವೀಲಿಂಗ್ ಮಾಡೋರು ಅಥವಾ ಸಿಂಗಲ್ ಪೇರೆಂಟ್ಸ್ ಮಕ್ಕಳನ್ನ ಕೂರಿಸ್ಕೊಂಡು ಟ್ರಾವೆಲ್ ಮಾಡ್ತಿದ್ರೆ ಟೂ ವೀಲರ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ವಾಹನ ಅಪಘಾತಗಳನ್ನ ಮಾಡಿಸುವಂತ ಅಥವಾ ಆಗುವಂತ ಸಾಧ್ಯತೆಗಳು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಹಣ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮಗು ಹುಟ್ಟುವಂತ ಮಗು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಮುದ್ದಾಗಿ ಕೇರಿಂಗ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರಿಗೆ ಸಿಂಗಲ್ ಬಾಯ್ ಇದೆ, ಕೆಲವ್ರಿಗೆ ಸಿಂಗಲ್ ಗರ್ಲ್ ಇದೆ, ಇನ್ ಕೆಲವ್ರಿಗೆ ಸಿಂಗಲ್ ಅಲ್ಲ ಡಬಲ್ ಟ್ವಿನ್ಸ್ ಎನರ್ಜಿ ಇದೆ. ಇಲ್ಲಿ 3 ತರ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾರಿಗೋ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಅಚಾನಕ್ ಆಗಿ ನಿಮ್ ಮ್ಯಾರೇಜ್ ಫಿಕ್ಸ್ ಆಗಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ಹೋರಾಟ ಮಾಡಿ ಎಲ್ಲ ಕಡೆ ಪರಿಹಾರ ಮಾಡಿದ್ರು ವಿವಾಹ ಆಗದೆ ಇದ್ದಂಥ
ಒಂದು ಮೇಲ್ ಪರ್ಸನ್ ಯಾರಿದ್ರು ಅವರಿಗೆ ಖಂಡಿತವಾಗ್ಲೂ ವಿವಾಹ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಹತ್ರ ಸಾರಿ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಗಾಸಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಈ ವಾರ ಯಾರೋ ನಿಮ್ಮನ್ನ ಬಲವಂತವಾಗಿ ಸಮಥಿಂಗ್ ಲೈಕ್ ಮೆಸ್ಮರೈಸಿಂಗ್ ಅಥವಾ ಒಂದು ರೀತಿ ಪ್ರಜ್ಞೆ ಇಲ್ದಿರುವಂಥ ಸ್ಥಿತಿಲಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಅಥವಾ ಭೇಟಿ ಮಾಡುವಂಥ ಪ್ರಯತ್ನನ ಪಡ್ತಾರೆ. ಅಂದ್ರೆ ನಿಮ್ಗೆ ಕಾನ್ಶಿಯಸ್ನೆಸ್ಸೇ ಇರೋದಿಲ್ಲ. ಒಂದ್ ರೀತಿ ಮಂಕ್ ಬಡ್ದಂಗೆ ಇರ್ತೀವಲ್ಲ, ಏನೋ ಒಂದ್ ರೀತಿ ಪ್ರಜ್ಞೆನೇ ಇರೋದಿಲ್ಲ, ಒಂದು ರೋಬೋಟ್ ತರ ಇರ್ತೀವಲ್ಲ, ಆ ತರ ಪರಿಸ್ಥಿತಿಗೆ ನಿಮ್ಮನ್ನ ಮಾಡಿ ಅವರು ನಿಮ್ಮಿಂದ ಏನೋ ಪಡ್ಕೊಳ್ಬಹುದು ಅಥವಾ ನಿಮ್ಗೇನೋ ತಿಳಿಸಬಹುದು ಅಥವಾ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರಬಹುದು. ಒಟ್ನಲ್ಲಿ ಇದೊಂದು ನೆಗೆಟಿವ್ ವೈಬ್ ಇರುವಂಥ ಪರ್ಸನ್ ಬರ್ತಿದ್ದಾರೆ ನಿಮ್ ಲೈಫಿಗೆ. ಅವ್ರದ್ದು ಇಂಟೆನ್ಷನ್ನು ಒಳ್ಳೇದಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಒಳ್ಳೇದಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಈ ವ್ಯಕ್ತಿಯ ಭೇಟಿನ ನೀವು ಬೇಡ ಅಂತ ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ. ಸ್ವಲ್ಪ ಕಾನ್ಶಿಯಸ್ ಅಲ್ಲಿ ಇರಿ. ನಿಮ್ಮ ಆರೋಗ್ಯ, ಮಾನಸಿಕ ಮತ್ತೆ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಅಳ್ತಾ ಇದ್ದಾರೆ ಯಾರು, ಅಳುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಮಕ್ಕಳು ಬಲೂನಿಂದ ಒಂದಷ್ಟು ತೊಂದರೆಗಳನ್ನ ಮಾಡ್ಕೊಳ್ತಾರೆ, ಅದಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮುಂಗಾರು ಮಳೆ ಉತ್ತಮವಾಗಿ ಇರೋದ್ರಿಂದ ಒಳ್ಳೆ ರೀತಿಯ ಫಲಗಳ ಕಡೆ ಗಮನನ ಕೊಡಿ ವ್ಯವಸಾಯದಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಬಹಳಷ್ಟು ಎಚ್ಚರಿಕೆನ ವಹಿಸಿದ್ದೀರಾ, ಇನ್ನೊಂದಷ್ಟು ಎಚ್ಚರಿಕೆನ ವಹಿಸಿ ಮುಂದುವರಿರಿ ಅನ್ನುವಂಥದ್ದು ಇದೆ. ವಿವಾಹಕ್ಕೆ ಶುಭ ಶಕುನಗಳು ಸಿಕ್ಕಿದೆ, ಮುಂದುವರಿರಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು ಕೂಡ ಇದೆ. ಯಾರೋ ಸ್ಯಾರಿ ಬಿಸ್ನೆಸ್ ಕೂಡ ಮಾಡುವಂಥ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಎಕ್ಸ್ಪೆನ್ಸಿವ್ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ, ಅದರಲ್ಲಿ ತುಂಬ ಹೈ ಪೀಕಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಇಲ್ಲಿ ಸಲೂನ್ ಓಪನ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗ್ತೀರಾ. ಒಂದಷ್ಟು ಜನರಿಗೆ ಮುಕ್ತಿ ಕೊಡಿಸುವಂಥ ನಿಮ್ಮ ಆಸೆ ಏನಿತ್ತು ಅದು ಮುಕ್ತಿ ಸಿಗೋದಕ್ಕೆ ಒಂದಷ್ಟು ಅವರೇ ಸ್ವಯಂ ಅಂದ್ರೆ ಅವರಿಗೇನೆ ಅವರು ತೊಂದರೆ ಮಾಡ್ಕೊಳ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ಅವರಿಗೆ ಆ ಒಂದು ಮುಕ್ತಿ ಹಂತ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅದನ್ನ ಅವರು ಪಡ್ಕೊಳ್ಬೇಕು ಅಂದ್ರೆ ಅವರದೇ ಆದಂತಹ ಕಠಿಣ ಶ್ರಮ ಪಡ್ಕೊಂಡ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದು ಇದೆ. ಸಾಕಷ್ಟು ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಸಮಸ್ಯೆ ಏನಾಗಿತ್ತು ಅದೆಲ್ಲವೂ ಕೂಡ ಭಗವಂತ ಬಗೆಹರಿಸ್ತಾನೆ ಅನ್ನುವಂಥದ್ದು ಇದೆ. ಸಾಕಷ್ಟು ದೈವಿ ಆಶೀರ್ವಾದದಿಂದ ನಿಮ್ಗೆ ಒಳ್ಳೇದಾಗೋದ್ರಲ್ಲಿ ಇದೆ. ಜೊತೆಗೆ ನನ್ನನ್ನ ಕಾಪಾಡಕ್ಕೆ ಬಂದಂಥ ಆ ದೇವಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮನಗಳು. ಮತ್ತೆ ನನ್ನನ್ನ ಕಾಪಾಡಿದಕ್ಕೆ ಅಮ್ಮ ಧನ್ಯವಾದ. ನಿಮಗೂ ಕೂಡ ಈ ಥರದೊಂದು ಸನ್ನಿವೇಶ ಬರಬಹುದು. ಕೃತಜ್ಞತೆನ ಸಲ್ಲಿಸುವಂಥ ಯಾವುದೇ ಒಂದು ಕ್ಷಣ ಸಿಕ್ಕಿದ್ರು ಅದನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಇಮಿಡಿಯೇಟ್ ಯಾರಿಗೆ ನೀವು ಕೃತಜ್ಞತೆನ ಸಲ್ಲಿಸ್ಬೇಕು ಅನ್ಕೊಂಡಿದ್ದೀರೋ ಅಥವಾ ಆ ಟೈಮಿಗೆ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಎಲ್ಲಿಂದ ಇತ್ತು ಅವರಿಗೆ ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯ, ಮಾನಸಿಕ ಸ್ಥಿತಿಲಿ ಏರುಪೇರಾಗುವಂಥದ್ದು ಇದೆ. ಮನೆಯ ವಿಚಾರ, ಹಳೆ ಮನೆಯ ವಿಚಾರದಲ್ಲಿ ಒಂದಷ್ಟು ತಕರಾರಾಗುವಂಥ ಸಾಧ್ಯತೆ ಇದೆ. ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಮುಂದುವರಿರಿ ಅನ್ನುವಂಥದ್ದು ಇದೆ. ವಿವಾಹದ ಪ್ರಸ್ತಾಪಗಳು ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಕೆಲವು ನ್ಯೂಸ್ ಎಕ್ಸ್ಪೆಕ್ಟೆಡ್ ಇದೆ, ಕೆಲವು ನ್ಯೂಸ್ ಅನ್ಎಕ್ಸ್ಪೆಕ್ಟೆಡ್ ಇದೆ. ಕೆಲವು ನೀವು ಇಷ್ಟಪಟ್ಟಂತಹ ರೀತಿಲಿ ಅಥವಾ ಯಾವುದೋ ಒಂದು ಮೆಸೇಜಿಗೋಸ್ಕರ ಏನ್ ಕಾಯ್ತಿದ್ದೀರಾ ಅದು ಬರುತ್ತೆ. ಇನ್ ಕೆಲವರು ನಿಮ್ಗೆ ಗೊತ್ತಿಲ್ದಿರುವಂತ ಶಾಕಿಂಗ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಕಹಿ ಸುದ್ದಿಗಳು ಕೂಡ ಇದೆ. ಅಫ್ಕೋರ್ಸ್ ಶಾಕಿಂಗ್ ನ್ಯೂಸ್ ಅಂದ್ರೆ ಅದು ಕೂಡ ಇರುತ್ತೆ. ಸಾಕಷ್ಟು ಕ್ಲಾರಿಟಿಯೊಂದಿಗೆ ಮುನ್ನಡಿತೀರಾ ಅನ್ನುವಂಥದ್ದು ಇದೆ. ಮತ್ತೆ ಈ 31 ಸಾರಿ ಈ 31 ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಬ್ಲೂ ಮೂನ್ ಇದೆ 31ಕ್ಕೆ, ನೆಕ್ಸ್ಟ್ ಸಂಡೇ. ಸೊ ಸಾಕಷ್ಟು ವಿಚಾರದಲ್ಲಿ ಒಂದ್ ರೀತಿಲಿ ಕನ್ಫರ್ಮೇಶನ್ ಸಿಗುತ್ತೆ ನಿಮ್ಗೆ ಯಾವ್ದಿದು ಸಮಸ್ಯೆ ಅಂತ.
ಮತ್ತೆ ಒಂದಷ್ಟು ಹಳೆ ಸಮಸ್ಯೆಗಳು ಭುಗಿಲೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ನಿಮ್ಮನ್ನ ನೀವು ಕ್ಲಾರಿಟಿಲಿ ಇಟ್ಕೊಳ್ಳಿ, ತಾಳ್ಮೆಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಒಂದಷ್ಟು ಕಾರ್ಮಿಕ್ ಸರ್ಕಲ್ ಇಂದ ಬಿಡುಗಡೆ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾರ್ಮಿಕ್ ಅಂದ್ರೆ ಕರ್ಮ ಫಲಗಳು, ಒಂದು ಕಾರ್ಮಿಕ ರಿಲೇಶನ್‌ಶಿಪ್ ಏನಿತ್ತು ಅದು ಎಂಡ್ ಆಗುವಂಥದ್ದು. ಜೊತೆಗೆ ಅದರ ಜೊತೆಗೆ ಒಂದಷ್ಟು ವಿಚಾರಗಳು ಕ್ಲಾರಿಟಿ ತಗೊಂಡು ಒಂದು ರೀತಿಯ ಸ್ವಾತಂತ್ರ್ಯ ನಿಮ್ಗೆ ಸಿಗುತ್ತೆ. ನಿಮ್ಮ ವಿಲ್ ಪವರ್, ನಿಮ್ಮ ತಾಳ್ಮೆ ನಿಮ್ ಜೊತೆಲಿ ಇರ್ಲಿ. ತಾಳ್ಮೆನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸ್ಟ್ರಗಲ್‌ನ ಎಂಡ್ ಮಾಡೋದು ಹೇಗೆ? ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲೇ ಸತ್ತಂತ ವ್ಯಕ್ತಿಗಳು ನಿಮ್ಮ ದೇಹನ ಆವರಿಸ್ಕೊಳ್ತಿದ್ದಾರೆ. ಇದ್ರ ದೇಹನ ಪಡ್ಕೊಂಡು ಅವರು ಒಂದಷ್ಟು ಕುಕೃತ್ಯಗಳನ್ನ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ತುಂಬಾ ದುಷ್ಟ ಆತ್ಮಗಳು ಇದೆ ಇವಾಗ ಇರುವಂಥದ್ದು. ಅದು ನಿಮ್ಮ ಮನೆಯದಾಗಿರ್ಲಿ, ಬೇರೆಯವ್ರದ್ದಾಗಿರ್ಲಿ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ರಯತ್ನಗಳು ವಿಫಲ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲ ಕಡೆ ನಂಗೆ ಜಾಸ್ತಿ ನೆಗೆಟಿವ್ ಎನರ್ಜಿನೇ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಒಳ್ಳೆಯ ಬದಲಾವಣೆಗಳನ್ನೇ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ವಿದ್ಯಾರ್ಥಿಗಳೇ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಮುಂದಿನ ದಿನಗಳಲ್ಲಿ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಗೊತ್ತಿಲ್ಲ ಎಷ್ಟು ದಿನ ಎಷ್ಟು ತಿಂಗಳು ಅಂತ ಹೇಳಕ್ಕಾಗಲ್ಲ. ಆದರೆ ಇನ್ನೊಂದು 9 ಮಂತ್, 99 ವೀಕ್ ಈ ಥರದ್ದು ಸಮಥಿಂಗ್ 99 ಎನರ್ಜಿ ಇದೆ. ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹುಷಾರಾಗಿ ಇರಿ. ಒಂದಷ್ಟು ದುಷ್ಟ ಪ್ರಯತ್ನಗಳಿಗೆ ವಿಫಲ ಆಗಲಿ ಅನ್ನುವಂಥದ್ದು ಇದೆ. ಜಿರ್ಲೆ ಕುಲದೇವರ ದರ್ಶನ ಮಾಡಿ ಬನ್ನಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಅಧಿಕ ಮಾಸದಲ್ಲಿ ಕುಲದೇವರಿಗೆ ಪೂಜೆಗಳನ್ನ ಮಾಡಿದ್ರೆ ಅದು ತುಂಬಾ ಹೆಚ್ಚಿನ ವಿಶೇಷ ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಯಾರಿಗೆ ತಮ್ಮ ಕುಲದೇವಿ ಯಾರು ಅಂತ ಗೊತ್ತಿಲ್ಲ, ಸದ್ಯಕ್ಕೆ ನೀವೆಲ್ಲಿದ್ದೀರೋ ಆ ಊರಿನ ಗ್ರಾಮ ದೇವತೆಗೇನೆ ಪೂಜೆ ಮಾಡಿಸಿ ಬನ್ನಿ, ಮಡ್ಲಕ್ಕಿ ಕೊಟ್ಟು ಬನ್ನಿ. ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಅನ್ನದಾಸೋಹನ ಮಾಡಿ ಇದರಿಂದ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವಾರ ನಿಮ್ಮ ಆಸೆಗಳು ಈಡೇರಿಸುವಂಥ ಪ್ರಯತ್ನಗಳು ಒಂದಷ್ಟು ನಡೆಯುತ್ತೆ. ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಕೂಡ ಬೇಕು. ಎಚ್ಚರಿಕೆಯ ನಡುವೆ ಒಂದಷ್ಟು ಯಾರೋ ಸಾಂತ್ವನ ಹೇಳುವಂಥ ನೆಪದಲ್ಲಿ ನಿಮ್ಮನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ. ಅವರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸ್ಥಾನನ ಕೊಡಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ವಿಚಿತ್ರ ಘಟನೆಗಳು ನಡೆಯುತ್ತೆ. ಸ್ವಲ್ಪ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ದೇವಿಯ ಆಶೀರ್ವಾದ ಇದೆ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಎಕ್ಸ್ ಎನರ್ಜಿ ಇಲ್ಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈ ವೀಕ್ ಎಕ್ಸ್ ಎನರ್ಜಿಯಿಂದ ಸ್ವಲ್ಪ ಹೆಚ್ಚಿನ ಹುಷಾರಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಎಕ್ಸ್ ಪರ್ಸನ್ಸ್ ಎಲ್ಲ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಬೇಡ ಅದು ಅನ್ನುವಂಥದ್ದು. ಹೊಸ ಪರ್ಸನ್ ಬರುವಂಥದ್ದು, ಹೊಸ ಲೈಫಲ್ಲಿ ನಿಮ್ಮ ಜೀವನ ಬೆಟರ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಬಹಳಷ್ಟು ವಿಧದಲ್ಲಿ ನಿಮಗೆ ಹೆಚ್ಚಿನ ಎಚ್ಚರಿಕೆಯ ಜೊತೆಗೆ ಒಂದು ಈಸಿ ಗೋಯಿಂಗ್ ವೀಕ್ ಅಂತ ಹೇಳ್ಬೋದು, ಅಥವಾ ಮಂತ್ ಅಂತ ಹೇಳ್ಬೋದು. ಸಾಕಷ್ಟು ಪ್ರಯೋಗಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಅನ್ನುವಂಥದ್ದು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರ ಮುಖಾಂತರ ಮಾಡಿಸಿದ್ರು, ಯಾವ ಕಾರಣಕ್ಕಾಗಿ ಮಾಡಿಸಿದ್ರು, ನಿಮ್ಮ ಡೆಸ್ಟಿನಿ ಅದನ್ನ ಹೇಗೆ ನಿಮ್ಮ ಕೈ ಹಿಡಿದು ಬದಲಾವಣೆಯನ್ನ ತಂದಿದೆ, ಮತ್ತೆ ಇದು ನಿಮ್ಮ ಜೀವನಕ್ಕೆ ಯಾವ ರೀತಿ ಮುಂದೆ ಬದಲಾವಣೆಯನ್ನ ತಂದ್ಕೊಡುತ್ತೆ. ಒಂದ್ ರೀತಿ
ಈ ವೀಕ್ ನಿಮ್ಗೆ ಮಿಡ್ ವೀಕ್ ಅಲ್ಲಿ ಬದಲಾವಣೆಗಳನ್ನ ನೀವು ನೋಡಬಹುದು. ಎಲ್ಲ ನಿಮ್ ಮುಂದೆ ಬಂದ್ ನಿಂತಾಗ ನೀವ್ ಹೇಗೆ ಅದನ್ನ ತಗೊಳ್ತೀರಾ, ಹೇಗೆ ಅದನ್ನ ಅನಲೈಸ್ ಮಾಡಿ ಅದನ್ನ ಲೈಕ್ ಜೀರ್ಣ ಮಾಡ್ಕೊಳ್ಳೋದು ಅಂತಾರಲ್ಲ, ಅದನ್ನ ಹೇಗೆ ಜೀರ್ಣ ಮಾಡ್ಕೊಳ್ತೀರಾ ಅನ್ನೋದೇ ನನ್ನ ಪ್ರಶ್ನೆ ಇರೋದು. ಬಟ್ ಏನೇ ಆದ್ರೂ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ಈ ಬ್ಲೂ ಮೂನ್ ನಿಮ್ ಜೀವನಕ್ಕೆ ತರ್ತಾ ಇದೆ. ಆ ಬ್ಲೂ ಮೂನ್ ಎನರ್ಜಿ ನೆಕ್ಸ್ಟ್ ವೀಕ್ ಇರೋದ್ರಿಂದ ಇನ್ ಬಿಟ್ವೀನ್ ಅಲ್ಲಿ ಪ್ರಿಪೇರ್ ಫಾರ್ ಯುವರ್ ಸೆಲ್ಫ್. ಸೊ ಇನ್ನೊಂದಷ್ಟು ಕರಾಳ ಮುಖಗಳು, ಕರಾಳ ಸತ್ಯಗಳು ನಿಮ್ಮ ಜೀವನದಲ್ಲಿ ಇರುವಂಥದ್ದು, ನಡೆದಂಥದ್ದು ಎಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು. ಇಟ್ಸ್ ಟೈಮ್ ಫಾರ್ ರಿಲೀಸಿಂಗ್ ಎನರ್ಜಿ. ಸೊ ಬದಲಾಯಿಸಕ್ಕಾಯ್ತಾ ಬದಲಾಯಿಸಿ, ಬದಲಾಯಿಸಕ್ಕಾಗ್ಲಿಲ್ವಾ ಅದನ್ನ ಅಲ್ಲೇ ಬಿಟ್ಬಿಡಿ. ಓಕೆ, ಅಕ್ಸೆಪ್ಟ್ ಇಟ್, ಚೇಂಜ್ ಇಟ್ ಆರ್ ಲೀವ್ ಇಟ್ ಅಲ್ವಾ. ಸೊ ಬದಲಾಯಿಸಕ್ಕಾದ್ರೆ ಬದಲಾಯಿಸಿ, ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಬಿಟ್ಬಿಡಿ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಸಮಸ್ಯೆಗಳು ಬಗೆಹರಿತಾನೆ ಇಲ್ಲ, ತುಂಬಾ ಜಾಸ್ತಿ ಇದೆ ಅಂದ್ರೆ ನಿಮ್ಮ ಇಷ್ಟ ದೇವರಿಗೆ ಅಥವಾ ಗ್ರಾಮ ದೇವರಿಗೆ ಅಭಿಷೇಕ, ಮಡ್ಲಕ್ಕಿ ನೈವೇದ್ಯ ಮಾಡಿ ಹರಕೆನ ಮಾಡ್ಕೊಳ್ಳಾದ್ರೂ ಮಾಡಿ, ಅಥವಾ ಹಾಗೆ ಖುಷಿಗಾದ್ರೂ ಕೊಡಿ. ಸೊ ತುಂಬಾ ಒಳ್ಳೇದಾಗತ್ತೆ. ಸೊ ಅದನ್ನ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಪರಿಹಾರಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರಿಗೆ ತಡೆಯಕ್ಕಾಗದಿರೋ ಅಂಥದ್ದು ನೆಗೆಟಿವಿಟಿ ಇದೆ, ಸೊ ದೇಹದಲ್ಲಿ ಮಾಡಿರುವಂಥ ಪ್ರಯೋಗಗಳನ್ನೆಲ್ಲ ತೆಗೆಸ್ಕೊಳ್ಳಿ. ಜೊತೆಗೆ ಆ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ಏನ್ ಮಾಡಬೇಕು, ಆ ಮಾಂತ್ರಿಕ ದೋಷಗಳನ್ನೆಲ್ಲ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಒಳ್ಳೆಯ ಕರ್ಮಗಳು ನಿಮ್ಮ ಜೀವನದಲ್ಲಿ ಇದೆ, ಒಳ್ಳೆಯ ಕರ್ಮಗಳು ನಿಮ್ಮನ್ನ ಕಾಪಾಡ್ತಾ ಇದೆ. ಆ ಒಳ್ಳೆಯ ಕರ್ಮ ಫಲಗಳೇ ಎಂದಿಗೂ ನಿಮ್ಗೆ ಯಶಸ್ಸನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಅಂಥ ಒಳ್ಳೆಯ ಕರ್ಮಗಳನ್ನ ಇನ್ ಮುಂದಕ್ಕೂ ಕೂಡ ಪಾಲಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಬುದ್ಧಂ ಶರಣಂ ಗಚ್ಚಾಮಿ, ಆಸೆ ಬಿಡಿಸೋ ಮಹಾಸ್ವಾಮಿ ಅನ್ನುವಂಥ ರೀತಿಲಿ ಆಸೆಗಳನ್ನ ತ್ಯಜಿಸೋದು ಕಷ್ಟ. ಅದರಲ್ಲೂ ಬದುಕಿರೋರಿಗೆ ಆಸೆ ಇದ್ರೆ ಪರವಾಗಿಲ್ಲ, ಸತ್ತಂಥ ದುಷ್ಟಶಕ್ತಿಗಳಿಗೂ ಇನ್ನ ಆಸೆಗಳು, ಬದುಕಿದ್ದಾಗೂ ಅವ್ರೇನು ಒಳ್ಳೇದ್ ಮಾಡಿ ಹೋಗಿರಲ್ಲ, ಸತ್ ಮೇಲೂ ಅವರಿಗೆ ಇನ್ನ ಆಸೆಗಳು ತೀರಿಲ್ಲ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆನ ಮಾಡಿ. ಪಿತೃದೋಷ ನಿವಾರಣೆ ಮಾಡಿದ್ರೆ ಅವರ ಕರ್ಮಗಳಿಗೆ ಒಂದು ಹಂತನ ಭಗವಂತ ತೋರಿಸ್ತಾನೆ. ಆದರೆ ಅದರ ಆಚೆಗೂ ಸಾಕಷ್ಟು ತೊಂದರೆಗಳಿಗೆ ಅವರಿಗೆ ಶಿಕ್ಷೆನ ಕೊಡ್ಬೇಕಾಗತ್ತೆ. ಅವರು ನಿಮ್ಮನ್ನ ಟ್ರಿಗರ್ ಮಾಡದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ. ಮನೆಗೆ ಏನು ರಕ್ಷೆ ಬೇಕೋ ಅದನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಈ ಫುಲ್ ಆಫ್ ವೀಕ್ ನಿಮ್ಗೆ ವಾರ್ನಿಂಗ್ ಮತ್ತೆ ಪ್ರಿಪ್ರೇಷನ್ ಫಾರ್ ಪ್ರೊಟೆಕ್ಷನ್ ಅನ್ನುವಂಥ ರೀತಿಲಿ ಇದೆ. ಸೊ ನಿಮ್ಮ ಪ್ರೊಟೆಕ್ಷನಿಗೋಸ್ಕರ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ ನಿಮ್ಮ ಮುಂದಿನ ಲೈಫಿಗೆ, ಇದನ್ನ ನೀವು ಡಿಸೈಡ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಹೀಲಿಂಗ್ ಕೂಡ ಬರ್ತಾ ಇದೆ ನಿಮ್ಗೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಮ್ಯಾರೇಜ್ ಪ್ರಪೋಸಲ್ಗಳು ಬರುವಂತ ಸಾಧ್ಯತೆ ಇದೆ. ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಹೈ ಪೀಕಿಗೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳು, ನಿಮ್ಮ ಎಕ್ಸ್ ಎಲ್ಲರೂ ಕೂಡ ವಾಪಸ್ ರಿಟರ್ನ್ ಯೂ ಟರ್ನ್ ತಗೊಂಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಾಂಟೆಡ್ ಅನ್ವಾಂಟೆಡ್ ಮೆಸೇಜಸ್ ಬರುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನರದು ಏನು ಒಂದು ಲೀಗಲ್ ಇಶ್ಯೂಸ್ ಇತ್ತು ಚಾನಲ್ಗೆ ಸಂಬಂಧಪಟ್ಟಂಗೆ, ಅದೆಲ್ಲ ರಿಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅರ್ನಿಂಗ್ ಚೆನ್ನಾಗಿ ಬರುವಂತ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಲ್ಲಿ ಯಶಸ್ಸು ಇದೆ. ಜೊತೆಗೆ ಜಾಬ್ಲೆಸ್ ಆಗಿರೋರಿಗೆ ಜಾಬ್ ಕೂಡ ಬರೋದ್ರಲ್ಲಿ ಇದೆ. ಇನ್ನೊಬ್ರು ಮನೆಗೆ ಕಲ್ಲೊಡ್ದವರಿಗೆ ರೆಡಿಯಾಗಿರಿ. ಆ ಕಲ್ಲು ನಿಮ್ಗೆ ದೊಡ್ಡ ಮಟ್ಟದಲ್ಲಿ ನಿಮ್ಮನೆ ಮೇಲೆ ಬೀಳ್ದಿದ್ರು ನೀವು ನಡೆಯುವಂತ ರಸ್ತೆಯಲ್ಲಿ ನಿಮ್ಗೆ ಎಡವೋದಕ್ಕಾದ್ರೂ ಅದು ಸಿಗುತ್ತೆ. ಸೊ ಹಾಗಾಗಿ ನೀವು ದೊಡ್ಡ ಮಟ್ಟದಲ್ಲಿ ಎಸ್ತಂತ ಕಲ್ಲು ಸಣ್ಣ ಮಟ್ಟದಲ್ಲಾದ್ರೂ ನಿಮ್ಗೆ ರಿಟರ್ನ್ ಆಗತ್ತೆ ಅನ್ನುವಂಥದ್ದು ಎಚ್ಚರಿಕೆ ಕೂಡ ಇಲ್ಲಿ ಇದೆ. ಸೊ ವಾಗ್ದೇವಿ ಕುಟುಂಬದವರೆಲ್ಲರಿಗೂ ಇಲ್ಲಿ ಹೀಲಿಂಗ್ ಹಾಕಿದ್ದೀನಿ, ಹೀಲಿಂಗ್ ಇದೆ. ಸೊ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಹೀಲಿಂಗ್ ನಡೀತಾ ಇದೆ. ನಿಮ್ಗೊಂದು ಸಣ್ಣ ಅಂದಾಜು ಕೂಡ ಇಲ್ಲ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರಕ್ಷಾ ಕಾರ್ಯಕ್ರಮ ನಡೀತಾ ಇದೆ ಅಂತ. ಸೊ ಹೀಗೆ ರಕ್ಷೆ ನಡೀಲಿ, ಒಂದಷ್ಟು ಜಾಗತಿಕ ಮಟ್ಟದಲ್ಲಿ ಜಗತ್ತು ಬದಲಾಗ್ಲಿ, ಒಳ್ಳೆ ಜನರಿಗೆ ಒಳ್ಳೆತನಕ್ಕೆ ಜಯವಾಗ್ಲಿ, ಸತ್ಯಕ್ಕೆ ಜಯವಾಗ್ಲಿ, ಧರ್ಮಕ್ಕೆ ಜಯವಾಗ್ಲಿ ಅಂತ ಆಶಿಸ್ತೀನಿ.
ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಉಳ್ಕೊಂಡಿದೆ ನಿಮ್ಮ ಮನಸ್ಸಲ್ಲಿ. ಅದೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರಗಳನ್ನ ಕೊಡ್ತೀನಿ. ಮತ್ತೆ ರೀಡಿಂಗ್ ಕಂಟಿನ್ಯೂ ಆಗಿ ಹಾಕ್ತೀನಿ. ಲೈವಿಗೆ ತುಂಬ ಜನ ಕೇಳಿದ್ದೀರಾ. ಸೊ ಲೈವ್ ಮಾಡ್ತೀನಿ, ಬರ್ತೀನಿ. ಸೊ ಕ್ಲಾಸಸ್ ಸ್ವಲ್ಪ ಸ್ಟಾಪ್ ಆಗಿತ್ತು. ಸೊ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡಿ ನಿಮಗೆ ಮೆಸೇಜಸ್ ಬರುತ್ತೆ ಯಾರ್ಯಾರು ಜಾಯ್ನ್ ಆಗಿದ್ರಿ ಅವರಿಗೆಲ್ಲ. ಸೊ ನಥಿಂಗ್ ಟು ವರಿ. ಸೊ ಆರಾಮಾಗಿರಿ, ಖುಷಿಯಾಗಿರಿ, ದೇವರ ನಾಮ ಸ್ಮರಣೆಯಲ್ಲಿ ಮುಳುಗಿರಿ ಅನ್ನುವಂಥದ್ದು. ಒಂದಷ್ಟು ಆ, ಪಾಪ ಮತ್ತೆ ಶಾಪ ನಾಶ ಮಾಡುವಂಥ ಮಂತ್ರಗಳು ಸಿಗುತ್ತೆ. ಅದನ್ನ ಜಪ ಮಾಡಿ ನಿಮ್ಮ ಓನ್ ಯಶಸ್ಸಿಗೆ, ನಿಮ್ಗೆ ಏನೋ ಒಂದು ಆಗಬೇಕು ಒಳ್ಳೆ ರೀತಿಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಗಳು ಸಿಗುತ್ತೆ. ಮಂತ್ರ ಜಪನ ಮಾಡ್ಕೊಳ್ಳಿ. ಕಲಿಯುಗದಲ್ಲಿ ಮಂತ್ರ ಜಪನೇ ಹೆಚ್ಚಿನ ಫಲ ಕೊಡುತ್ತೆ. ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಒಳ್ಳೇದಿದೆ. ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಸೊ ಅವರು ಇನ್ನ ಹೆಚ್ಚಿನ ಪ್ರಯತ್ನದಲ್ಲೇ ಇದ್ದಾರೆ ನಿಮ್ಮನ್ನ ಇಲ್ಲ ಅನ್ಸುವಂತ ತಂತ್ರಗಾರಿಕೆಯನ್ನ ಅವರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮ್ಸೆ ಇರಿ, ಪಾಸಿಟಿವ್ ಆಗಿ ಇರಿ. ಸೊ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥ ಒಂದು ಶಬ್ದ ಸಾಕು. ಸೊ ಧರ್ಮದ ಹಾದಿಲಿ ನೀವು ನಡೆದ್ರೆ ಸೊ ನಿಮ್ಮನ್ನ ಧರ್ಮವೇ ಕಾಪಾಡುತ್ತೆ. ಅಧರ್ಮದ ಹಾದಿಲಿ ನಡೆದವರಿಗೆ ಖಂಡಿತವಾಗ್ಲೂ ಅವನತಿನೇ ಕಾಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿಶಸ್, ಗುಡ್ ವಿಶಸ್, ಓನ್ಲಿ ಫಾರ್ ಗುಡ್ ವಿಶಸ್ ಏನಿದೆ, ಅಥವಾ ಇದ್ ನಂಗೆ ಆಗ್ಬೇಕು, ಆಗಿದ್ರೆ ಚೆನ್ನಾಗಿತ್ತು, ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ ಅನ್ನುವಂಥ ಸೀಕ್ರೆಟ್ ವಿಶ್ ಇದ್ರೆ ಯು ಕ್ಯಾನ್ ಮ್ಯಾನಿಫೆಸ್ಟ್, ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಸಾಕಷ್ಟು ಹೀಲಿಂಗ್ ಹಾಕಿದ್ದೀನಿ. ಸೊ ಹಾಗಾಗಿ ನಿಮಗೆ ಸಿಗುತ್ತೆ. ಸೊ ಲಾಸ್ಟಲ್ಲಿ ಫೈನಲ್ ಆಗಿ 3 ಕಾರ್ಡ್ ನೋಡುವ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಆ್ಯಕ್ಚುಲಿ 2 ಕಾರ್ಡ್ ಬಂತು. ಸೊ 3 ಬೇಕಾದ್ರೆ ಆಯ್ಕೆ ಮಾಡಿ. ಇದು ಮೊದಲನೇದು, ಇದು 2ನೇದು, ಇದು 3ನೇದು. ಸೊ ಫೈನಲ್ ಆಗಿ ನಿಮಗೆ ದೇವಿ ಏನು ಹೇಳ್ತಾಳೆ ಅಂತ ನೋಡೋಣ. ಸೊ ಸ್ಟೇ ಸ್ಟ್ರಾಂಗ್, ಅಷ್ಟೇ ಹೇಳ್ತೀನಿ. ಸ್ಟೇ ಸ್ಟ್ರಾಂಗ್. ಸೊ ವಾಟ್ ಎವರ್ ಬದಲಾವಣೆ ಇದೆ, ನೋಡೋಣ. ಓಕೆ, ಮೊದಲನೇದು ಕಾಮಕಲ ಕಾಳಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ವೆಲ್ತ್ ಅಂಡ್ ಪ್ರೊಟೆಕ್ಷನ್ ಫ್ರಮ್ ಔಟರ್ ಅಂಡ್ ಇನ್ನರ್ ಡೇಂಜರ್ ಅಂತ ಇದೆ. ಸೊ ಎಲ್ಲ ರೀತಿಲೂ ರಕ್ಷೆ ಅನ್ನೋದನ್ನ ತಾಯಿ ಕೊಡ್ತಾ ಇದ್ದಾಳೆ ನಿಮಗೆ. ಸೊ ನಿಮ್ಮ ಶತ್ರುಗಳು ದೇಹದ ಒಳಗೆ, ದೇಹದ ಹೊರಗೆ, ಎಲ್ಲಿಂದ ಆದ್ರೂ ನಿಮ್ಗೆ ತೊಂದರೆ ಮಾಡಬಹುದು. ಎಲ್ಲ ರೀತಿಲೂ ತಾಯಿ ನಿಮ್ಗೆ ರಕ್ಷಣೆಯನ್ನ ಕೊಟ್ಟು ಕಾಪಾಡ್ತಿದ್ದಾಳೆ, ಕಾಪಾಡ್ತೀನಿ ಅನ್ನುವಂಥ ಭರವಸೆಯನ್ನು ತಾಯಿ ಇಲ್ಲಿ ಕೊಡ್ತಿದ್ದಾಳೆ. ಸೊ ಫೈನಾನ್ಷಿಯಲಿ ಕೂಡ ಚೆನ್ನಾಗಿದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶ್ಯಾಮಕಾಳಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಹೆಲ್ತ್, ಆರೋಗ್ಯ ಸುಧಾರಿಸುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಆರೋಗ್ಯ ಅಭಿವೃದ್ಧಿ ಸಿಗುತ್ತೆ ಅಂತ ಅಮ್ಮ ಹೇಳ್ತಿದ್ದಾಳೆ. ಕೆಂಪು ಪುಷ್ಪಗಳಿಂದ ಮನೆಗೆ ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಆದಿಯೋಗಿ ಮತ್ತೆ ತಾರಾ ಇದ್ದಾರೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ತಂದ್ಕೊಡ್ತೀನಿ ಅಂತ ತಾರಮ್ಮ ಹೇಳ್ತಿದ್ದಾರೆ. ಸೊ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಬರುತ್ತೆ. ಜೊತೆಗೆ ಆದಿಯೋಗಿಯವರು ಒಂದು ಗುರುವಿನ ಸ್ಥಾನದಲ್ಲಿ ನಿಮಗೆ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಜವಾದ ಜ್ಞಾನನ ಪಡ್ಕೊಳ್ತೀರಾ. ಮತ್ತೆ ಆದಿಯೋಗಿ ಅಂದ್ರೆ ಒಂದ್ ರೀತಿ ಹೇಗೆ ಮಾತಲ್ಲಿ ಹೇಳಕ್ಕಾಗದಿರುವಂಥ ಏನಾದ್ರೂ ಒಂದು ಪದ ಇದ್ರೆ ಅದು ಆದಿಯೋಗಿ ಅಂತ ಅನ್ಸುತ್ತೆ. ಅಂದ್ರೆ ಗುರುವಿನ ಗುರು, ಅರಿವಿನ ಗುರು ಎಲ್ಲವೂ ಕೂಡ ಅವರೇ ಆಗ್ತಾರೆ. ಸೊ ಹಾಗಾಗಿ ಆ ಅರಿವಿನ ಗುರುವಿನ ಗುರುವಿಗೆ ಒಂದು ನಮನನ ತಿಳಿಸಿ, ಜೊತೆಗೆ ಒಂದು ಗುರುವಿನ ಸ್ಥಾನದಲ್ಲಿ
ಆದಿಯೋಗಿ ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು. ಸೊ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಪೌರ್ಣಮಿಲಿ ಖಂಡಿತವಾಗ್ಲೂ ವಿಶೇಷವಾದಂತಹ ಒಂದು ಬದಲಾವಣೆನ ಆದಿಯೋಗಿ ಕೊಡ್ತಾರೆ. ಪೌರ್ಣಮಿ ಜೊತೆಗೆ ಮುಂದಿನ ಗ್ರಹಣ ಏನು ಬರುತ್ತೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ಚಂದ್ರಗ್ರಹಣ ಮೇ ಬಿ ಆಗಸ್ಟಲ್ಲಿ ಇದೆ. ಆಗಸ್ಟ್ 12ಕ್ಕೋ ಎಲ್ಲೋ ಮರ್ತೋಗಿದೆ. ಸೊ ಚಂದ್ರಗ್ರಹಣ ಇದೆ. ಸೊ ಆಗಸ್ಟ್ ಮಂತಲ್ಲಿ ಅಂದ್ಕೊಳ್ತೀನಿ. ಸೊ ಆವಾಗ ನಿಮಗೆ ನಿಜವಾದ ಒಂದು ಗ್ರಹಣ ಬಿಡುಗಡೆ ಅನ್ನೋದು ಆವಾಗ ಆಗತ್ತೆ ಅನ್ನುವಂಥದ್ದು. ಸೊ ಪ್ರಿಪೇರ್ ಪ್ರೊಟೆಕ್ಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಹೊಡೆತ ತಿಂದಿದ್ದೀರಾ. ಸೊ ಬಿಸ್ನೆಸ್ ವಿಚಾರದಲ್ಲಿ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಮತ್ತು ಒಂದು ರೀತಿ ನೀವು ಸ್ಪಿರಿಚುವಲ್ ಪರ್ಸನ್ ಇದ್ದರೆ ನೀವು ಬಿಸ್ನೆಸ್ ಪರ್ಸನ್ನ ಮ್ಯಾರೇಜ್ ಆಗ್ತೀರಾ. ನೀವು ಬಿಸ್ನೆಸ್ ಪರ್ಸನ್ ಇದ್ದರೆ ನೀವು ಸ್ಪಿರಿಚುವಲ್ ಪರ್ಸನ್ನ ಮ್ಯಾರೇಜ್ ಆಗ್ತೀರಾ. ಸೊ ಒಂದು ಝೀರೋ ಇರುವಂಥ ಅಂದರೆ ಝೀರೋ ಫೈನಾನ್ಷಿಯಲಿ ಝೀರೋ ಸ್ಟೇಟಸ್ ಇರುವಂಥ ವ್ಯಕ್ತಿ ಸೊ ಫೈನಾನ್ಷಿಯಲಿ ರಿಚ್ ಇರುವಂಥ ವ್ಯಕ್ತಿನ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಸ್ಪಿರಿಚುವಲಿ ಝೀರೋ ಇರುವಂಥ ವ್ಯಕ್ತಿ, ಸ್ಪಿರಿಚುವಲ್ ಅಥವಾ ಒಂದು ಸ್ಪಿರಿಚುವಾಲಿಟಿಲೇ ಝೀರೋ ಇರುವಂಥ ವ್ಯಕ್ತಿ ರಿಚ್ ಸ್ಪಿರಿಚುವಲ್ ಪರ್ಸನ್ನ ಮ್ಯಾರೇಜ್ ಆಗುವಂಥ ರೀತಿಲಿ ಇಲ್ಲೊಂದು ಹಿಂಟ್ ಇದೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ. ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಹ್ಯಾಪಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ ನೆಕ್ಸ್ಟ್ ಸಂಡೇ ವೀಕ್ಲಿ ರೀಡಿಂಗಲ್ಲಿ ಸಿಗೋಣ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಸಮಥಿಂಗ್ ಹಿಡನ್ ಇದೆ, ಸಮಥಿಂಗ್ ಮ್ಯಾಜಿಕಲ್ ಇದೆ. ಬದಲಾಗತ್ತೆ ಎಲ್ಲವೂ ಕೂಡ ಪಾಸಿಟಿವ್ ವೇಲಿ. ಸ್ಟೇ ಪಾಸಿಟಿವ್ ಅಷ್ಟೇ. ಒಳ್ಳೆಯದಾಗತ್ತೆ. ಒಳ್ಳೆ ರೀತಿಲಿ ಇರಿ. ಟೇಕ್ ಕೇರ್. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಲಿ ನಡೀರಿ. ಒಳ್ಳೆಯದಾಗಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಆಂ ಶಾಂತಿ ಶಾಂತಿ ಶಾಂತಿ. ಒಂಚೂರು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.